ಸ್ನೇಹಿತರೆ, ನಾವಿದಕ್ಕೆ ನಂಜಟ್ಲೆ ಹೂವು ಅಂತ ಕರಿತೀವಿ. ನಂದಿ ಬಟ್ಟಲು ಅಂತಲೂ ಕರೆಯುತ್ತಾರೆ. ಇದರಲ್ಲಿ 2-3 ರೀತಿಯ ಗಿಡಗಳಿದ್ದು, ಗಿಡದ ತುಂಬ ಎಲ್ಲ ಕಾಲದಲ್ಲಿಯೂ ಹೂಗಳಾಗಿ ದೇವರ ಪೂಜೆಗೆ ಸದಾ ಸಿದ್ಧವಾಗಿರುತ್ತವೆ. ಇವು ಕಸಿ ಗಿಡಗಳಾಗಿರುತ್ತವೆ. ನಾನೀಗ ಔಷಧಯುಕ್ತವಾದ ನಂದಿ ಬಟ್ಟಲು ಅಥವಾ ನಂಜಟ್ಲೆ ಹೂವು ಯಾವ ರೀತಿಯಾಗಿ ಇರುತ್ತೆ ಅದನ್ನು ಈಗ ಮರಿತಾ ಇದ್ದೀವಿ. ಅಂದರೆ ಅಜ್ಜಿ ಕಾಲದಿಂದಲೂ ಇರುವಂತಹ ಗಿಡವು ಯಾವುದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬಾಣಂತಿಯರಿಗಾಗುವ ನಂಜನ್ನು ತೆಗೆಯುವಂತಹ ಔಷಧೀಯ ಗುಣ ಹೊಂದಿರುವ ಈ ಗಿಡಕ್ಕೆ ಬಹುಶಃ ನಂಜಟ್ಲೆ ಅಂತ ಕರಿತಾ ಇರಬೇಕು ಅಂತ ನಾನು ಅಂದುಕೊಂಡಿದ್ದೀನಿ ನೋಡಿ. ಇದು ಹಳದಿ ತೊಟ್ಟು ಇರುವಂತಹ ದೊಡ್ಡ ಎಸಳುಗಳುಳ್ಳ ಈ ನಂಜಟ್ಲೆ ಗಿಡವು ಈಗ ಅಪರೂಪ ಅಂತಲೇ ಹೇಳಬೇಕು. ಮೊದಲಿನಿಂದಲೂ ಕೆಲವು ಮನೆಗಳಲ್ಲಿ ಮಾತ್ರ ಇಂತಹ ಗಿಡಗಳನ್ನು ನಾವು ಕಾಣಬಹುದಾಗಿವೆ. ಇದರ ಮೊಗ್ಗು ಯಾವ ರೀತಿಯಾಗಿ ಉದ್ದುದ್ದನಾಗಿ ಇರುತ್ತೆ ಅಂತ ನೋಡಿ. ಉಳಿದ ನಂಜಟ್ಲೆ ಗಿಡಕ್ಕೆ ರೌಂಡ್ ಆಗಿರುವಂತಹ ಮೊಗ್ಗುಗಳಿರುತ್ತವೆ. ಇದಕ್ಕೆ ಉದ್ದನೆಯ ಗೋಧಿ ಆಕಾರದ ಮೊಗ್ಗುಗಳಿರೋದ್ರಿಂದ ಇದನ್ನು ಸುಲಭವಾಗಿ ಗುರುತಿಸಬಹುದು. ಈ ನಂಜಟ್ಲೆ ಹೂವನ್ನು ಬಳಸಿ ಕಣ್ಣಿನ ಅಂದವನ್ನು ಹೆಚ್ಚಿಸಲು ಅಥವಾ ಮಕ್ಕಳಿಗೆ ದೃಷ್ಟಿಯಾಗದಂತೆ ಕಾಡಿಗೆ ಇಡಲು ಎಲ್ಲ ಉಪಯೋಗಕ್ಕೆ ಬರುವಂತಹ ಸುಲಭವಾಗಿ ಮನೆಯಲ್ಲಿಯೇ ಕಾಡಿಗೆಯನ್ನು ತಯಾರಿಸುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೆಂಪು ಹೊನಗನೆ ಅಂತ. ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವುಗಳಿಂದ ಅನೇಕ ರೀತಿಯ ಅಡುಗೆಗಳನ್ನು ಮಾಡುವ ವಿಧಾನವನ್ನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಹಾಗೆಯೇ ಇದೇ ರೀತಿಯಲ್ಲಿ ಬಿಳೆ ಹೊನಗೊನೆಯು ತುಂಬ ಒಳ್ಳೆಯದು. ಅದರ ವಿಡಿಯೋವನ್ನು ಸಹ ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿದ್ದೀರಿ. ಈ ಕೆಂಪು ಹೊನಗೊನೆಯನ್ನು ಸಹ ಈ ಕಾಡಿಗೆ ಮಾಡುವಾಗ ಉಪಯೋಗಿಸ್ತಾ ಇದ್ದೀನಿ. ಜೊತೆಗೆ ಒಂದೆಲಗ ಅಥವಾ ಉರ್ಗಾಗಡ್ಡೆ ಅಂತ ನಾವಿದಕ್ಕೆ ಕರೆಯೋದು. ಇದನ್ನು ಬೇರು ಸಹಿತ ಕಿತ್ತು ಇದನ್ನು ಸಹ ಕಾಡಿಗೆಯಲ್ಲಿ ಬಳಸಬಹುದು. ನಾನು 25-30 ವರ್ಷಗಳಿಂದ ನನ್ನ ಸಣ್ಣತ್ತೆ ರಾಧಾ ಬುರ್ಡೆ ಅವರು ಹೇಳಿಕೊಟ್ಟಂತಹ ಈ ವಿಧಾನವನ್ನು ಊರಿಗೆ ಹೋದಾಗ ತಪ್ಪದೆ ವರ್ಷಕ್ಕೆ 2 ಬಾರಿ ಆದರೂ ನನಗೆ ಬೇಕಾದಂತಹ ಕಾಡಿಗೆಯನ್ನು ಮಾಡಿಕೊಳ್ತೀನಿ. ಈ ಒಂದೆಲಗವೂ ಅಷ್ಟೇ ಅಡುಗೆಯಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ನೆನಪಿನ ಶಕ್ತಿಯನ್ನು ಹೆಚ್ಚಿಸೋಕೆ, ಬಾಣಂತಿಯರ ಮದ್ದಿಗೆ ಇತ್ಯಾದಿಗಳಿಗೆಲ್ಲ ತುಂಬ ಉಪಯುಕ್ತಕರವಾದ ಮನೆ ಅಂಗಳದಲ್ಲಿ ಬೆಳೆಯುವಂತಹ ಔಷಧೀಯ ಸಸ್ಯವಾಗಿದೆ. ಇವೆಲ್ಲವನ್ನು ಚೆನ್ನಾಗಿ ತೊಳೆದು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ನಾನು ಊರಿಗೆ ಹೋದಾಗ ಎಲ್ಲವನ್ನು ಸಂಗ್ರಹಿಸಿ ಮಾಡ್ತಾ ಇರುವಂಥದ್ದು. ಒಂದೆಲಗ, ಹಾಗೆ ನಂದಿ ಬಟ್ಟಲು ಅಂದರೆ ನಂಜಟ್ಲೆ ಹೂವು, ಹಾಗೆ ಕೆಂಪು ಹೊನಗನೆ ಇವೆಲ್ಲವನ್ನು ನೋಡಿ ಈ ರೀತಿಯಾಗಿ ಜಜ್ಜಿದಾಗ ತುಂಬ ರಸವು ಬರುತ್ತದೆ. ಆ ರಸದಲ್ಲಿ ಶುಭ್ರವಾದ ಹತ್ತಿಯ ಬಟ್ಟೆಯನ್ನು ಪ್ರತಿದಿನ ನೆನೆಸಿ ನೆರಳಿನಲ್ಲಿ ಒಣಗಿಸಿಕೊಳ್ಳಬೇಕು. ನಾನಿಲ್ಲಿ ಒಮ್ಮೆ ಮಾಡುವ ವಿಧಾನವನ್ನಷ್ಟೇ ತೋರಿಸ್ತಾ ಇದ್ದೀನಿ. 5-6 ದಿನಗಳ ಕಾಲ ಈ ಹತ್ತಿ ಬಟ್ಟೆಯನ್ನು ಈ ರೀತಿಯಾದ ರಸದಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿದರೆ ತುಂಬ ಔಷಧಯುಕ್ತವಾದ ಈ ಹತ್ತಿ ಬಟ್ಟೆಯು ಬತ್ತಿಯನ್ನು ಮಾಡೋಕ್ಕೆ ಸಿದ್ಧವಾಗುತ್ತದೆ. ಮೊದಲೆಲ್ಲ ಹಿರಿಯರು ಇದೇ ರೀತಿಯಲ್ಲಿ ಕಾಡಿಗೆಯನ್ನು ಮಾಡಿ ಬಳಸುತ್ತಿದ್ದರು. ಆಗೆಲ್ಲ ಅಂಗಡಿಯಲ್ಲಿ ಕಾಡಿಗೆ ಸಿಗುವುದಿಲ್ಲವಾಗಿತ್ತು. ಇತ್ತೀಚೆಗೆ ಕಾಡಿಗೆಗಳಲ್ಲಿ ಹಲವು ರೀತಿಯ ಕಾಡಿಗೆಗಳು ಬಂದರೂ ನಾವು ಮನೆಯಲ್ಲಿಯೇ ಮಾಡಿಕೊಂಡ ಕಾಡಿಗೆಯನ್ನು ಬಳಸೋದ್ರಿಂದ ಕಣ್ಣಿನ ಆರೋಗ್ಯವು ಸುಧಾರಿಸುವುದಷ್ಟೇ ಅಲ್ಲದೆ ಅಂದವನ್ನು ಸಹ ಹೆಚ್ಚಿಸುತ್ತದೆ ನೋಡಿ. ಈ ರೀತಿಯಾಗಿ ಹತ್ತಿಯ ಬಟ್ಟೆಯನ್ನು 4-5 ದಿನಗಳ ಕಾಲ ಈ ಎಲ್ಲ ರಸಗಳಲ್ಲಿ ಅಂದರೆ ಕೆಂಪು ಹೊನಗನೆ, ಒಂದೆಲಗ, ನಂಜಟ್ಲೆ ಹೂವು ಇವೆಲ್ಲದರ ರಸದಲ್ಲಿ ಒಣಗಿಸಿಟ್ಟುಕೊಂಡು ನಾನಿಲ್ಲಿ ಹೊನ್ನೆ ಎಣ್ಣೆಯಲ್ಲಿ ಈ ದೀಪವನ್ನು ಉರಿಸ್ತಾ ಇರುವಂಥದ್ದು. ಹಿಂದಿನ ವಿಡಿಯೋದಲ್ಲಿ ನಮ್ಮೂರು ಕರ್ಕಿಯಲ್ಲಿ ಯಾವ ರೀತಿಯಾಗಿ ಹೊನ್ನೆ ಎಣ್ಣೆಯನ್ನು ತಯಾರಿಸ್ತಾರೆ ಅನ್ನೋದನ್ನು ಸಹ ನಿಮ್ಮೊಡನೆ ಹಂಚಿಕೊಂಡಿದ್ದೆ. ನಾವು ಜಜ್ಜಿದಂತಹ ಅವೆಲ್ಲ ಸಾಮಗ್ರಿಗಳನ್ನು ಈ ಬತ್ತಿಯೊಳಗಡೆ ಇಟ್ಟು ಈ ರೀತಿಯಾಗಿ ಹೊನ್ನೆ ಎಣ್ಣೆಯಲ್ಲಿ ಚೆನ್ನಾಗಿ ನೆನೆಸಿ ಉರಿಯನ್ನು ಹತ್ತಿಸಿ ಇದರ ಸುತ್ತಲೂ ಎತ್ತರವಾದ ಲೋಟಗಳನ್ನು ಇಟ್ಟು ಅದರ ಮೇಲೆ ಹಿತ್ತಾಳೆಯ ಬಟ್ಟಲನ್ನು ಈ ರೀತಿಯಾಗಿ ಕವುಚಿ ಇಟ್ಟರೆ ಇದರಲ್ಲಿ ಈ ಬತ್ತಿಯಲ್ಲಿರುವ ಕಾರ್ಬನ್ ಅಂದರೆ ಕಾಡಿಗೆಯ ಅಂಶವು ಹಿಡಿದುಕೊಳ್ಳುತ್ತದೆ ನೋಡಿ. ಈ ರೀತಿಯಾಗಿ ನಾವು ಎಣ್ಣೆ ಆರುವ ತನಕ ಈ ಬತ್ತಿಯನ್ನು ಉರಿಸಬೇಕು.
ಕಾಡಿಗೆಯನ್ನು ಹಲವು ರೀತಿಯಲ್ಲಿ ಮಾಡುತ್ತಾರೆ. ಆದರೆ ನಾನೀಗ ನಂಜಟ್ಲೆ ಹೂವನ್ನು ಬಳಸಿ ಇವೆಲ್ಲ ಸಾಮಗ್ರಿಗಳನ್ನು ಹಾಕಿ ಯಾವ ರೀತಿಯಾಗಿ ಕಾಡಿಗೆಯನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಎಣ್ಣೆ ಆರುವ ತನಕ ಉರಿಯನ್ನು ಉರಿಸಿದರೆ ನೋಡಿ, ಇದಕ್ಕೆ ಈ ಬಟ್ಟಲಿಗೆ ಮಸಿಯು ಹಿಡಿದುಕೊಳ್ಳುತ್ತದೆ. ನೋಡಿ, ಈ ರೀತಿಯಾಗಿ ಇರುತ್ತದೆ. ಬಿಸಿ ತುಂಬ ಇರುವುದರಿಂದ ನಾವು ಇಕ್ಕಳದಿಂದ ಈ ಬಟ್ಟಲನ್ನು ಹಿಡಿಬೇಕು. ನೋಡಿ, ಇವೆಲ್ಲ ಆರಿದ ನಂತರ ಈ ರೀತಿಯಾಗಿ ಲೋಟಕ್ಕೂ ಮಸಿ ಬಳದರೂ ನಾನಿಲ್ಲಿ ಹಿತ್ತಾಳಿ ಬಟ್ಟಲಿಗೆ ಹಿಡಿದುಕೊಂಡ ಮಸಿಯನ್ನಷ್ಟೇ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ಸ್ಪೂನ್ನಿಂದ ಅಥವಾ ಕಡ್ಡಿಯಿಂದ ಈ ಮಸಿಯನ್ನು ಸಂಗ್ರಹಿಸಿಕೊಳ್ಳಬೇಕು. ಗಾಳಿ ಬಂದರೆ ಇದು ಹಗುರವಾಗಿರೋದ್ರಿಂದ ಹಾರಿ ಹೋಗುತ್ತದೆ. ಹಾಗಾಗಿ ಗಾಳಿ ಇಲ್ಲದಂತೆ ನೋಡಿಕೊಂಡು ಈ ಮಸಿಯನ್ನು ಈ ರೀತಿಯಾಗಿ ಸಂಗ್ರಹಿಸಿಕೊಂಡು ಒಂದು ಹಿತ್ತಾಳಿ ಡಬ್ಬದಲ್ಲಿ ಹಾಕಿಕೊಳ್ಳಬೇಕು. ಇದನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿದರೆ ಇದರ ಔಷಧಿಯ ಗುಣವು ಕಡಿಮೆಯಾಗುತ್ತದೆ. ಹಾಗಾಗಿ ಹಿತ್ತಾಳಿ ಅಥವಾ ಗಾಜು ಇತ್ಯಾದಿ ಡಬ್ಬಿಗಳಲ್ಲಿ ಈ ಮಸಿಯನ್ನು ಸಂಗ್ರಹಿಸಿಟ್ಟುಕೊಂಡು ಇದಕ್ಕೆ ಶುದ್ಧ ಆಕಳ ತುಪ್ಪ ಅಥವಾ ಹರಳೆಣ್ಣೆ ಇವನ್ನು ಹಾಕಿ ಮಸಿಯು ಕೈಗೆ ಅಂಟುವ ತನಕ ಕಲಸಿಕೊಳ್ಳಬೇಕು. ನೋಡಿ, ಇದು ಕಪ್ಪಗಾಗಿರೋದ್ರಿಂದ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಈ ಡಬ್ಬದಲ್ಲಿ ನಾನು ಮಸಿಯನ್ನು ಸಂಗ್ರಹಿಸಿಕೊಂಡು ಶುದ್ಧ ಆಕಳ ತುಪ್ಪವನ್ನು 1 ಅಥವಾ 2 ಡ್ರಾಪ್ ಅಷ್ಟನ್ನೇ ಹಾಕಿಕೊಂಡು ಈ ರೀತಿಯಾಗಿ ಕಲಸಿಕೊಂಡಿದ್ದೀನಿ. ಇದು ತುಂಬ ಇದ್ದಂತೆ ಕಂಡರೂ ತುಪ್ಪ ಅಥವಾ ಹರಳೆಣ್ಣೆಯನ್ನು ಹಾಕಿದಾಗ ಪ್ರಮಾಣವು ಕಡಿಮೆ ಆಗುತ್ತದೆ. ಪ್ರಮಾಣವು ಕಡಿಮೆಯಾದರೂ ಡಬ್ಬದಲ್ಲಿಯೇ ಇರುವುದರಿಂದ ನಾವು ಹಲವು ದಿನಗಳ ತನಕ ಈ ಕಾಡಿಗೆಯನ್ನು ಉಪಯೋಗಿಸಿಕೊಳ್ಳಬಹುದು. ಕೆಲವರು ದೃಷ್ಟಿಯಾಗದಂತೆ ಮಕ್ಕಳಿಗೆ ದೊಡ್ಡದಾದ ಕಾಡಿಗೆಯನ್ನು ಹಚ್ಚುವಾಗ ಇಂತಹ ಮನೆಯಲ್ಲಿಯೇ ಮಾಡಿದ ಕಾಡಿಗೆಯನ್ನು ಹಚ್ಚಿದರೆ ಮಕ್ಕಳ ಅಂದವೂ ಹೆಚ್ಚಾಗುತ್ತದೆ, ದೃಷ್ಟಿಯೂ ಆಗುವುದಿಲ್ಲ. ಮೊದಲೇ ಹೇಳಿದಂತೆ ನನಗೆ ಈ ಮನೆಯಲ್ಲಿಯೇ ಮಾಡಿದ ಕಾಡಿಗೆಯು ತುಂಬ ಖುಷಿಯನ್ನು ಕೊಡುತ್ತದೆ. ನನಗೆ ಇಷ್ಟವಾಗಿರುವಂತಹ ಈ ಕಾಡಿಗೆ ಮಾಡುವ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಇನ್ನೊಂದು ರೀತಿಯಲ್ಲಿ ಕಾಡಿಗೆಯನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ. ಈ ನಂದಿ ಬಟ್ಟಲು ಅಥವಾ ನಂಜಟ್ಲೆ ಗಿಡವು ನಿಮಗೆ ಎಲ್ಲಿಯಾದರೂ ಸಿಕ್ಕಿದರೆ ಈ ರೀತಿಯಾದ ಹೂವುಗಳನ್ನು ಬಳಸಿ ಕಾಡಿಗೆಯನ್ನು ಮಾಡಿಕೊಳ್ಳಿ. ಇಂತಹ ಅಪರೂಪದ ಹೂವಿನ ಗಿಡವನ್ನು ನೀವು ಉಳಿಸಿ ಬೆಳೆಸುವಲ್ಲಿ ಪ್ರಯತ್ನ ಪಡಿ. ಗೆಳತಿ ಪೂರ್ಣಿಮಾ ಜೊತೆಗೆ ಕೆಂಪು ಹೊನಗನೆಯ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿರುವಾಗ ಕಾಡಿಗೆ ಮಾಡುವ ವಿಧಾನವನ್ನು ತೋರಿಸೋಣವೆಂದು ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದು. ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.